ಅಲ್ಲಿಂದ ಬಂದ್ವಿ ನೋಡು, ಅಲ್ಲಿ ಕಾಣಿಸ್ತಿದ್ಯಲ್ಲ ಆ ಎಡ್ಜಿಂದ ಬಂದ್ವಿ. ಒಂದ್ಸರಿ ಭೂಕಂಪ ಆದಂಗೆ ಆಯ್ತು ಮರೆ, ಶೇಕ್ ಆಗುತ್ತೆ ನೋಡು, ಫುಲ್ ಶೇಕ್ ಆಗ್ತಾ ಇದೆ. ಇಷ್ಟು ದೊಡ್ಡ ಸೇತುವೆ ಹೆಂಗೆ ಶೇಕ್ ನೋಡಿ. ಇದು ಆಲ್ಮೋಸ್ಟ್ 280 ಮೀಟರ್ ಡಿಸ್ಟೆನ್ಸಲ್ಲಿ ಇದೆ ಇದು. ಅಲ್ಲ ಅದೇ ನಿಜವಾಗ್ಲೂ ಬಂದಿರೋದು. ಅದೇ ಇನ್ನು ಎಷ್ಟು ದೂರ ಅಣ್ಣ? ಆಯ್ತಣ್ಣ, ಇನ್ನೊಂದು 100 ಮೀಟರ್ 200 ಮೀಟರ್. ಅದು ಇನ್ವಾಲ್ವ್ ಕೊಟ್ಟೆ ಐತೆ, ಜನ ಇದ್ದಾರೆ ಇಲ್ಲಿ. ಇಲ್ಲ ಆ ಕಡೆ ರೋಡ್, ಆ ಕಡೆಗೆ ಬ್ರಿಡ್ಜ್, ಆ ಕಡೆ ಸಾತೋಡಿ ಫಾಲ್ಸಿನ ಏರಿಯಾ ಬಂತಣ್ಣ. ಈಗ ಹೆಂಗಾಯ್ತು ಅಂದ್ರೆ ಯಲ್ಲಾಪುರ ಬಂತು ಅಂದ್ರೆ ನಮ್ಮದೇ ಅಣ್ಣ ಅನ್ನಂಗೆ ಆಗ್ಬಿಡ್ತಲ್ಲ. ಹೌದು, ನಾ ಯಲ್ಲಾಪುರ ಬರೋದು ಕಾಯ್ತಾ ಇದ್ದೀನಿ. ಯಲ್ಲಾಪುರ ಬಂದ ನಂತರ ನಮ್ಮದು ಬಾಡಿ ನಟ್ಟು ಬೋಲ್ಟು ಎಲ್ಲ ಒಂದ್ಸರಿ ರೀಪೀಟಿಂಗ್ ಆಗುತ್ತೆ. ಹಾಂ, ರೀಪೀಟಿಂಗ್ ಮಾಡ್ಕೋಬೇಕು ಅಲ್ಲ. ಅದಕ್ಕೆ ಅಲ್ಲೇ ಹೇಳಿದೆ ನಿಮ್ಮ ಹತ್ರ. ಈ ಎಲ್ಲೋ ಕುಡಿಯೋದಂತಲ, ಅಲ್ಲೇ ಕುಡಿದ್ರು ಅಂತೇಳಿ. ನೆಟ್ವರ್ಕ್ ಇರುತ್ತಾ, ಮನೆಯವ್ರಿಗೊಂದು ಕಾಲು ಮಾಡ್ಬೋದಾ? ನಾವು ಬಂದಿದ್ದೀವಿ, ಏನಾಗಿಲ್ಲ. ಬದುಕು ಬಂದಿದ್ದೀವಿ, ದಾರಿ ತಪ್ಪಿದ ಮಕ್ಕಳಾಗಿದ್ವಿ. ಗಾಡಿಗೆ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕ್ಬೇಕು ಯಲ್ಲಾಪುರ. ಹೌದಾ? ನಾನು ಅದಕ್ಕೆ ಹೇಳಿದ್ದು. ನನಗೆ ಗೊತ್ತಿತ್ತು ಮನೆಗೆ ಹೋಗಿ ಟ್ರಿಪ್ ತನಕ ಹೋಗುತ್ತೆ, ಆದರೆ ಅಷ್ಟು ಎಂಡ್ ಮಾಡಲ್ಲ ನಾನು. ಮಿನಿಮಮ್ 2 ಇಷ್ಟೇ ಇರ್ತಾ. ಒಂದ್ಸರಿ ಕಾಲೆಲ್ಲ ನರ್ವ್ಸ್ ಎಲ್ಲ ಫ್ರೀ ಮಾಡ್ಕೊಂಡೆ. ಇನ್ನೊಂದು 20 ಕಿಲೋಮೀಟ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ಸತ್ತಪ್ಪ, ನೋಡೋಣ. ಯಲ್ಲಾಪುರ 18 ಅಷ್ಟೇ, ಜಾಸ್ತಿ ಇಲ್ಲ. ಒಂದು 4-5 ಕಿಲೋಮೀಟ್ರು ಹತ್ತಬೇಕು, ಆಮೇಲಿಂದ ಒಳ್ಳೆ ರೋಡು ಚೆನ್ನಾಗಿದೆ. ಬೇಡ, ತೊಂದರೆ ಇಲ್ಲ, ಹೋಗೋಣ ಆರಾಮ. ಗೊತ್ತಿದ್ದೆ ಬಿಡು. ಇವತ್ತು ನಿನ್ನ ರೈಡಿಂಗ್ ಸ್ಕಿಲ್ಲು ಪರೀಕ್ಷೆ ಆಯಿತು. ಇವಾಗ ಯಾವುದೇ RTO ಕೇಳಿದ್ರು ಕೂಡ ಗಾಡಿಯನ್ನು ಹೆಂಗೆ ಬೇಕಾದರೂ ಹೊಡಿತೀನಿ ಅಂತ ಹೇಳ್ತೀಯ ಅಲ್ಲ? ಇವಾಗ ಸವಾಲು ಹಾಕಿ ನನ್ನ ಏನು ಅನ್ಕೊಬಿಟ್ಟಿದ್ದೀರಾ? ನಾನು ಡ್ರೈವಿಂಗ್ ಬರಲ್ಲ ಅನ್ಕೊಂಡ್ರೇನು? ಯೂಟ್ಯೂಬ್ ನೋಡಿ ಅಂತೀನಿ. ಹಾಂ, ಹೋಗಿ ಯೂಟ್ಯೂಬ್ ನೋಡಿ ಅಂತ. ಹಾಂ, ಯಾರೇ ಕೇಳಿದ್ರು ಚಾನಲ್ ವಿಡಿಯೋ ನೋಡ್ರಣ್ಣ, ಇಂಥ ರೋಡಾಗೆ ಹೊಡೆದಿದ್ದೇನಂತ. ದೀಪಕ್ಕ, ಸಮಸ್ಯೆ ಏನಾಗಿದೆ ಗೊತ್ತಾ? ಒಂದು ಸರಿ ಗಾಡಿ ನಿಲ್ಲಿಸ್ಬೇಕು. ಹೇಳ್ತೇನೆ, ನಿಲ್ಸೋದು. ಯಾವುದೋ ಕಾಲು ಹಿಡ್ಕೊಂಡ್ತಾಣ ನಾವು. ಗಾಡಿ ಹೊಡೆದದ್ ನಾನು ಹಿಂದ್ ಕೂತಿದ್ ನೀವು. ಅಯ್ಯೋ ಬೇಡ ಕತೆ, ಮಂಡಿ ಬಾತ್ಕೊಬಿಟ್ಟಿತ್ತ ನೋಡ್ಬೇಕೀಗ. ಆಫ್ ರೋಡಿಂಗ್ ನಡ್ದು ಕಾಲ್ ನೋಯತ್ತೆ ಅಂತ ಗೊತ್ತು. ಬೈಕ್ ಮೇಲೆ ಕೂತು ನೋಡಿ ಹಿಂಗಾಗಿದೆ. ಇನ್ನು ಹೋಗ್ಬೇಕು, ಮತ್ತೆ ಹೋಗ್ಬೇಕೇನೋ, ಇರೋಣ ಒಂದು ನಿಮಿಷ. ಅಯ್ಯಯ್ಯೋ, ನಮಸ್ಕಾರ ಅಣ್ಣ. ನಮಸ್ಕಾರ ದೀಪಕ್ಕ. ಮೋಸ್ಟ್ಲಿ ಈ ರೋಡನ್ನ ಕವರ್ ಮಾಡ್ತಾ ಇರೋ ಮೊದಲ ವ್ಲಾಗರ್ ನಾನೇ ಇರಬೇಕು ಅನ್ಸುತ್ತೆ. ನಾನು ಎಲ್ಲೂ ಯೂಟ್ಯೂಬ್ನಲ್ಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಶಿವಪುರದ ಘಟ್ಟವನ್ನು ವಿಡಿಯೋವನ್ನು ಯಾರಾದರೂ ಮಾಡಿದರೆ ಅದು ನೋಡಿಲ್ಲ. ಯಾರಾದರೂ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಜಕ್ಕೂ ಇಲ್ಲಿಯ ಈ ವಿಡಿಯೋನ ಅಂದರೆ ಶಿವಪುರದ ಘಟ್ಟದ ವಿಡಿಯೋವನ್ನು ಮಾಡಿದ್ದಾರೆ ಅಂತಾದರೆ ಅವರು ಕೂಡ ನಮ್ಮಷ್ಟೇ ಗ್ರೇಟ್ ಅಲ್ಲ?
ಯಾರೂ ಮಾಡಿಲ್ಲ, ನಾನೇ ಫಸ್ಟ್ ಮಾಡ್ತಾಯಿದ್ದೀನಿ ಅಂತಾದರೆ ನಿಜಕ್ಕೂ ನಾವು ಒನ್ ಆಫ್ ದಿ ಗ್ರೇಟ್ ಅಂತ ಹೇಳ್ಬೋದು. ಕೆಳಗಡೆ ಕಾಳಿ ಕೊಡಸಳ್ಳಿ ಬ್ಯಾಕ್ ವಾಟರ್ ಕಾಣಿಸ್ತಾ ಇದೆ. ಸೊ ಇನ್ನೇನು ತುಂಬ ದೂರ ಇಲ್ಲ ಅನ್ಸತ್ತಪ್ಪ. ಎಸ್, ಬ್ಯಾಕ್ ವಾಟರ್ ಬಂತು ಅಣ್ಣ. ಇಲ್ಲಿ ಯಾರೋ ಇದ್ದಾರಲ್ಲ ಅಣ್ಣ, ಗಾರ್ಡು. ಹಾಂ, ಗಾರ್ಡು. ಅಂತೂ ಕಾಳಿ ಬ್ಯಾಕ್ ವಾಟರ್ ಬಂತು. ಅಪ್ಪ ಶಿವಪುರ ಬ್ರಿಡ್ಜು, ನಮಸ್ಕಾರ. ಇಲ್ಲಿ ಬೇಕಾದರೆ ನಿಲ್ಲಿಸ್ಕೊ, ನಾನು ಬೇಕಾದ್ರೆ ಆ ಕಡೆಗೆ ಹೋಗಿ ನಿಂದೊಂದು ಇದು ನೋಡಿ. ಇದು ನಾನು ಇಷ್ಟೊತ್ತು ತನಕ ವೀಡಿಯೋದಲ್ಲಿ ಪದೇ ಪದೇ ಹೇಳ್ತಿದ್ದು ಇದೇ ಬ್ರಿಡ್ಜು, ಶಿವಪುರ ಬ್ರಿಡ್ಜು. ಕೆಳಗಡೆ ಕಾಣಿಸ್ತಾ ಇರೋದು ಕಾಳಿ ಬ್ಯಾಕ್ ವಾಟ್ರು, ಕೊಡಸಳ್ಳಿ ಡ್ಯಾಮ್ ಅಂತ ಏನು ಹೇಳ್ತೀವಲ್ಲ ನಾವು, ಅದು ನೀವು ಇಲ್ಲಿ ನೋಡ್ತಾ ಇರೋದು. ಅಂದಾಗೆ ಬನ್ನಿ ಸಾರ್, ಬನ್ನಿ, ಆಗುತ್ತೆ. ನಾವು ಅಲ್ಲಿಂದ ಬಂದ್ವಿ ನೋಡು, ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಎಡ್ಜಿಂದ ಬಂದ್ವಿ. ಅಲ್ಲಿ ಸಾತೋಡಿ ಫಾಲ್ಸ್. ನಾವಿವಾಗ ಶಿವಪುರದ ತೂಗು ಸೇತುವೆ ಮೇಲಿದ್ದೀವಿ. ಉಳುವಿಯಿಂದ ತುಂಬ ದೂರ ಏನಲ್ಲ, ಒಂದು 10-12 ಕಿಲೋಮೀಟ್ರ್ ಅಷ್ಟೇ. ಬಟ್ ಅಲ್ಲಿಯ ನಮ್ಮ ಪ್ರಯಾಣ ಹೇಗಿತ್ತು, ಪ್ರಯಾಸ ಹೇಗಿತ್ತು ಅದನ್ನೆಲ್ಲ ನೀವು ನೋಡಿದ್ರಿ. ಇವಾಗ ಕೊನೆಗೂ ನಾವು ಶಿವಪುರ ಬ್ರಿಡ್ಜ್ ಅಂತೂ ತಲುಪಿದ್ವಿ. ಇಲ್ಲಿ ಕೆಳಗಡೆ ಇದೆಯಲ್ಲ, ಇಲ್ಲಿ ಕೊಡಸಳ್ಳಿ ಡ್ಯಾಮ್ ಇದೆ. ಈ ಭಾಗದಲ್ಲಿ ಕೊಡಸಳ್ಳಿ ಡ್ಯಾಮು, ಈ ಭಾಗದಲ್ಲಿ ಸಾತೋಡಿ ಫಾಲ್ಸ್ ಆಗುತ್ತೆ ಒಳಗಡೆಗೆ, ಮೇಲೆ ಇದೆ. ಸೊ ಇದು ಶಿವಪುರ ಬ್ರಿಡ್ಜು. ಮುಂಚೆ ಇಲ್ಲಿ ಕೆಳಭಾಗದಲ್ಲಿ ಇಲ್ಲಿ ಈ ಹಗ್ಗವನ್ನು ಹಾಕಿ ಎಳ್ಕೊಂಡು ಹೋಗುವಂಥ ಒಂದು ತೆಪ್ಪವನ್ನು ಮಾಡಿದರು. ಅಲ್ಲಿ ತುಂಬ ನಾನು ನನ್ನ ಫೋಟೋದು ಇದ್ದರೆ ನಾನು ತೋರಿಸ್ತೀನಿ. ನಾನು ಕೂಡ ಆ ತೆಪ್ಪದಲ್ಲಿ ಪ್ರಯಾಣ ಮಾಡಿ ಆ ಕಡೆಗೆ ಹೋಗಿ ಬಂದಿದ್ದೆ, ಅದನ್ನು ತೋರಿಸ್ತೀನಿ. ಸೊ ಅದೊಂದು ಅದ್ಭುತವಾದ ಪ್ರಯಾಣ ಆಗಿತ್ತು ಆ ದಿನಗಳಲ್ಲಿ. ನಂತರ ತೂಗು ಸೇತುವೆ ಮಾಡಿದರು. ಒಂದು ಹಂತಕ್ಕೆ ಸಮಸ್ಯೆ ತಪ್ಪಿತು, ಬಟ್ ಇನ್ನೊಂದಷ್ಟು ಸಮಸ್ಯೆಗಳು ಇದೆ. ಇವಾಗ
ದೊಡ್ಡ ಸೇತುವೆ ಆಗಬೇಕು ಅಂತ ಕೂಡ ಬೇಡಿಕೆ ಇದೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ ಇಲ್ಲಿ ಹದ್ದು ಗಿಡಗ ಎಲ್ಲ ಹೆಂಗೆ ಹಾರ್ತಾ ಇದೆ. ಬ್ರಾಹ್ಮಣಿ ಕೈಟೆ ಅಂತ ಹೇಳ್ತಾರಲ್ಲ, ಅದು ಹಾರ್ತಾ ಇದೆ. ಒಂದ್ಸರಿ ಭೂಕಂಪ ಆದಂಗೆ ಆಯ್ತು ಮರೆ. ಫುಲ್ ಶೇಕ್ ಆಗ್ತಾ ಇದೆ. ಇಷ್ಟು ದೊಡ್ಡ ಸೇತುವೆ ಹೆಂಗೆ ಶೇಕ್ ನೋಡಿ. ಇದು ಆಲ್ಮೋಸ್ಟ್ 280 ಮೀಟರ್ ಡಿಸ್ಟೆನ್ಸಲ್ಲಿದೆ ಇದು. ಆ ಕಡೆ ಜೊಯ್ಡಾ ತಾಲೂಕು, ಈ ಕಡೆ ಯಲ್ಲಾಪುರ ತಾಲೂಕು. ನಡುವಲ್ಲಿ ಕಾಳಿ ನದಿ, ಕೆಳಗಡೆ ಕೊಡಸಳ್ಳಿ ಡ್ಯಾಮು, ಮೇಲ್ಗಡೆಗೆ ನಾಗಜೇರಿ ಅಡಿಟ್ಟು. ನಿಮ್ಗೆ ಅಲ್ಲಿ ಮೇಲ್ಭಾಗದಲ್ಲಿ ಅಲ್ಲಿ ನೋಡಿ, ಆ ಎಂಡಲ್ಲಿ ಅಲ್ಲಿ ನಿಮಗೆ ದಾಂಡೇಲಿ ಆ ಭಾಗಗಳು ಅಲ್ಲಾಗುತ್ತೆ. ಕಾವಳ ಕೇವ್ಸ್ ಅಂತ ನಾನು ಆವಾಗ ವಿಡಿಯೋದಲ್ಲಿ, ಮೋಸ್ಟ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ, ಅಲ್ಲಾಗುತ್ತೆ. ಅಲ್ಲಿಂದ ಈ ನದಿಯ ಕೆಳಗಡೆಗೆ ಫಲವತ್ತಾದ ನೂರಾರು ಕುಟುಂಬಗಳ ಜಮೀನುಗಳು ಮುಳುಗಿದೆ. 400 ಕುಟುಂಬಗಳು ಮುಳುಗಡೆ ಆಗಿದೆ. ಸಾತೊಡ್ಡಿ, ಕೊಡಸಳ್ಳಿ, ಬರಬಳ್ಳಿ, ಹೀಗೆ ತುಂಬ ಊರುಗಳು ಮುಳುಗಿದೆ. ಈ ನದಿಯ ಕೆಳಗಡೆಗೆ, ಈ ನದಿಯ ನೀರಿನ ಒಳಗಡೆಗೆ ತುಂಬ ಕಣ್ಣೀರಿನ ಕಥೆ ಇದೆ. ಇವಾಗ ಆ ಕಥೆಗಳನ್ನೆಲ್ಲ ತೇಪೆ ಹಾಕಿ ಮುಚ್ಚಿದ ಹಾಗೆ ನೀರು ನಿಂತ್ಕೊಂಡಿದೆ. ಇದು ನೋಡಿ, ಇದು ಶರಾವತಿ ಸೇತುವೆ. ಶರಾವತಿ ಅಲ್ಲ, ಕಾಳಿ ನದಿಯ ಸೇತುವೆ. ಕಾಳಿ ನದಿಯ ಡ್ಯಾಮ್ ಇದು. ನಾನು ಎಕ್ಸೈಟ್ ಆಗಿರೋದು ಕನ್ಫರ್ಮು. ಕಾಳಿ ನದಿಗೆ ಶರಾವತಿ ಅಂತಿದ್ದೀನಿ, ಕಾಳಿ ನದಿಯ ಬ್ರಿಡ್ಜಿಗೆ ಡ್ಯಾಮ್ ಅಂತ ಹೇಳ್ತಾ ಇದ್ದೀನಿ. ಇದು ನೋಡಿ, ಇದು ದೇಹಳ್ಳಿ ಪಂಚಾಯತ್ ಅಂತೆ. ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತಂತ. ಗೆಳೆಯರೇ, ಶಿವಪುರ ಬ್ರಿಡ್ಜ್ ಹೇಗಿದೆ ಅನ್ನೋದನ್ನ ನೀವು ನೋಡ್ಬೋದು. 280 ಮೀಟರ್ ಉದ್ದದ ಯಲ್ಲಾಪುರ ಹಾಗೂ ಜೊಯ್ಡಾ ತಾಲೂಕುಗಳನ್ನು ಸಂಪರ್ಕಿಸುವ ವಿಶೇಷವಾದ, ಆಕರ್ಷಕವಾದ, ಅಮೋಘವಾದ ಎಂಜಿನಿಯರಿಂಗ್ ಪ್ರದರ್ಶಿಸುವ, ನೋಡಿ ಇದು ಕಾಣಿಸ್ತಾ ಇದೆ, ನೂರಾರು ಜನರಿಗೆ ಅನುಕೂಲವಾಗುವಂತಹ ಸೇತುವೆ ಇದು. ನೋಡಿ, ಇದು ಯಲ್ಲಾಪುರ ತಾಲೂಕಿನ ದೇಹಳ್ಳಿ ಪಂಚಾಯತದ ಭಾಗ. ಇಲ್ಲಿ ಗಣೇಶ ಗುಡಿ ಅಂತ ಒಂದು ಊರಿದೆ. ಹಾಗೆ ಅದಾದ ನಂತರ ದೇಹಳ್ಳಿ ಅಂತ ಬರುತ್ತೆ. ಇವಾಗ ಹೆಚ್ಚು ಕಡಿಮೆ ಶಿವಪುರ ಬ್ರಿಡ್ಜಿಂದ 2 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ನಾವು ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ದಂಗೆ ತುಂಬ ದೈತ್ಯ ಘಟ್ಟ ಹೇಳಿದ್ವಲ್ಲ, ಅಷ್ಟೆಲ್ಲ ಭಯಾನಕ ಇಲ್ಲ. ಇದರಲ್ಲಿ ಗಾಡಿ ಓಡಿಸ್ಬೋದು. ದೀಪಕ್, ಈಗೇನಂತೀಯ? ಇವಾಗ ಬೆಟ್ರಲ್ಲ? ಹಾಂ. ಸೊ ನೆಟ್ವರ್ಕು ಮೆಸೇಜ್ ಎಲ್ಲ ಬರ್ತಾ ಇದೆ. ಸೊ ಅಪರೂಪಕ್ಕೆಲ್ಲ ನಮಗೆ ಸಿಗ್ನಲ್ ಬಂತು ಅನ್ಸುತ್ತಪ್ಪ. ಬಹುಶಃ ನೀವು ಕಳೆದ ಒಂದು 4-5 ವಿಡಿಯೋಗಳಿಂದ ನಮ್ಮ ಚಾನಲ್ನಲ್ಲಿ ಬಹಳ ಅಪರೂಪದ ಎಕ್ಸ್ಪೀರಿಯನ್ಸನ್ನು ನೀವು ನೋಡಿರ್ಬೋದು. ಬಹುತೇಕ ಇದು ಕೊನೆಯ ಪಾರ್ಟು. ಸೊ ಈ ಸರಣಿಯ ಕೊನೆಯ ಭಾಗ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ನಾವು ಜೊಯ್ಡಾ ಯಲ್ಲಾಪುರ ಭಾಗದ ಹಲವು ರಸ್ತೆಗಳು, ಊರುಗಳು, ವಿಡಿಯೋ, ಬ್ರಿಡ್ಜು ಇವನ್ನೆಲ್ಲ ತೋರಿಸಿ ಮುಕ್ತಾಯ ಹಾಕ್ಬೋದೇನೋ. ಇದು ನೋಡಿ, ಇದು ಗಣೇಶ್ ಗುಡಿ ಅಂತ. ಯಲ್ಲಾಪುರದಿಂದ ಇಲ್ಲಿಗೆ 1-2 ಬಸ್ಸು ಬರ್ಬೋದು. ಎದುರುಗಡೆ ಒಂದು ಗಾಡಿ ಹೋಗ್ತಾ ಇದೆ.
ಇದು ಅಂಟೋದೇ ಇಲ್ಲ. ದೀಪಕ್ ಇಷ್ಟೆಲ್ಲ ಆಯಿತು, ಲಾಸ್ಟಿಗೆ ಏನಂತೀಯ? ಎದೆಲ್ಲಿ ಕಲ್ಲಿರೋರ್ಗೆ ಮಾತ್ರ ಇಂಥ ರೋಡು ಫುಲ್ ಆಫ್ ರೋಡು. ಎದೆಲ್ಲಿ ಕಲ್ಲಿರೋರೆಲ್ಲ ಬರ್ರಪ್ಪ ಅಲ್ವಾ? ಎದೆಲ್ಲಿ ಕಲ್ಲಿರೋರು ಮಾತ್ರ ಬರ್ಬೋದು ಅಂತ ಹೇಳ್ಬೋದು. ಹಾಗಂತ ಇಲ್ಲಿರೋರೆಲ್ಲ ಎದೆಲ್ಲಿ ಕಲ್ಲಿದೆ ಅಂತ ತಿಳ್ಕೊಬೇಡಿ. ತುಂಬ ಅಂದರೆ ಧೈರ್ಯವಂತರಲ್ಲ, ಒಮ್ಮೆ ಆದರೂ ಮಾಡುವಂಥ ಬೈಕ್ ರೈಡ್ ಇದು. ನೀವು ಕೂಡ ಖುಷಿಯಾಗಿ ಹೋಗಿ ಬಂದು ಎಂಜಾಯ್ ಮಾಡ್ತಾ ಸೇಫಾಗಿ ಹೋಗಿ ಬನ್ನಿ. ಅಪರೂಪದ ಸಂಗತಿಗಳು, ಅಪರೂಪದ ಅಂಶಗಳಿಗೆ ಸಾಕ್ಷಿಯಾಗಿ ಒಳ್ಳೆಯ ಅನುಭವ ಸಿಗುತ್ತೆ. ಮತ್ತಷ್ಟು ಎಕ್ಸೈಟ್ಮೆಂಟ್ ಆದಂತಹ ವಿಡಿಯೋಗಳು ನನ್ನದೇ ಈ ಯೂಟ್ಯೂಬ್ ಚಾನಲ್ ಅಂಗಳದಲ್ಲಿ ಬರಲಿಕ್ಕಿದೆ. ಮತ್ತೊಮ್ಮೆ ಸಿಗ್ತೀನಿ, ಚೆನ್ನಾಗಿರ್ತೀರಿ ಅಲ್ವಾ ಗೆಳೆಯರೇ? ಇದಾಗಿತ್ತು ಇನ್ನೊಂದು ಅಪರೂಪದ ವಿಶಿಷ್ಟವಾದ ಆಕರ್ಷಕವಾದ ವಿಡಿಯೋ. ನಿಮಗೆ ಈ ವಿಡಿಯೋ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತಿದ್ದೀನಿ. ಆಗಿದ್ದರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರು ಬರ್ತಿದ್ದೀನಿ. ಧನ್ಯವಾದ. ಬಾಯ್ ಬಾಯ್.